ಇದೊಂದು ಬಾಯ್ಸ್ ಹಾಸ್ಟೆಲ್ನಲ್ಲಿ ನಡೆದಂಥ ರೋಚಕ ಕತೆ. ಆಗ ತಾನೇ ಏಪ್ರಿಲ್ ಮೇ ರಜೆಯನ್ನು ಮುಗಿಸಿದಂಥ SSLC ವಿದ್ಯಾರ್ಥಿಗಳು PUC ಓದೋದಕ್ಕಾಗಿ ಸಿಟಿಲಿರೋ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರು. ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ ನಂತರ ಹಾಸ್ಟೆಲಿಗೂ ಕೂಡ ಅಡ್ಮಿಷನ್ ಮಾಡಿಸಿದ್ರು. ಯಾಕಂದರೆ ಅವ್ರ ಊರಿಂದ ಕಾಲೇಜಿಗೆ ಓಡಾಡೋದಕ್ಕೆ ದೂರ ಆಗಿತ್ತು. ಹಾಸ್ಟೆಲಿಗೆ ಅಡ್ಮಿಷನ್ ಮಾಡಿಸಿದ ಒಂದು ವಾರ ಆದಮೇಲೆ ಲಗೇಜ್ ಸಮೇತ ಹಾಸ್ಟೆಲಲ್ಲಿ ಉಳ್ಕೊಳ್ಳೋದು ಉದ್ದೇಶದಿಂದ ಹಾಸ್ಟೆಲಿಗೆ ಹೋದರು. ಆ ದಿನ ಹೋದಲ್ಲಿ ನೆಲ ಮಹಡಿಯಲ್ಲಿದ್ದಂಥ ಎಲ್ಲ ರೂಮ್ಗಳು ಭರ್ತಿಯಾಗಿದ್ದವು. ಅದಕ್ಕೋಸ್ಕರ ವಾರ್ಡನ್ನು ಮೊದಲನೇ ಮಹಡಿಯಲ್ಲಿದ್ದಂಥ 3ನೇ ರೂಮಿಗೆ ಇವರನ್ನು ಕರ್ಕೊಂಡೋಗಿ ಬಿಟ್ಟರು. ನೋಡ್ರಪ್ಪ, ಈ ರೂಮ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀವು ಇಲ್ಲೇ ಇರ್ರಿ ಅಂತ. ಆದರೆ ಅದೇ ಮಹಡಿಯಲ್ಲಿದ್ದ 5ನೇ ರೂಮಿಗೆ ಭದ್ರವಾದ ಬೀಗವನ್ನು ಹಾಕಿತ್ತು. ಆ ಬೀಗ ತುಂಬ ವರ್ಷದಿಂದ ಹಾಕಿರೋ ರೀತಿ ಕಾಣ್ತಾ ಇತ್ತು. ಸ್ವಲ್ಪ ತೂಕು ಕೂಡ ಹಿಡಿದಿತ್ತು. ಅವರಿಗೆ ಏನೋ ಒಂದು ಥರ ಅದನ್ನು ನೋಡಿ ಅನುಮಾನ ಆಯಿತು. ಆದರೂ ಕೂಡ 3ನೇ ರೂಮನ್ನು ಇವರು ಕ್ಲೀನ್ ಮಾಡಿಕೊಂಡು ಅಲ್ಲೇ ಇದ್ದರು. ಆ ದಿನ ರಾತ್ರಿ ಊಟ ಎಲ್ಲ ಮಾಡಿದರು. ಅಲ್ಲಿದ್ದ ಕುಕ್ಕನ್ನು ವಿಚಾರಿಸಿದಾಗ ಅವ್ರು ಹೇಳಿದರು, ಅದು ಸ್ಟೋರ್ ರೂಮು, ಅದರಲ್ಲಿ ತುಂಬ ದಿನದಿಂದ ಯೂಸ್ ಮಾಡದೇ ಇರೋಂತಹ ಎಲ್ಲ ಸಾಮಾನುಗಳನ್ನು ಅದರಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದರು. ಹೌದು ಬಿಡು, ಇರ್ಬೋದು ಅಂದ್ಕೊಂಡು ಆ ಹುಡುಗರು ಆರಾಮಾಗಿ ನಿದ್ದೆ ಮಾಡಿದರು. ಆದರೆ ಬೆಳಗ್ಗೆ ಎದ್ದು ವಾಚ್ಮ್ಯಾನ್ ಜೊತೆ ಈ ಹಾಸ್ಟೆಲ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ ರೂಮಿನ ವಿಷಯನೂ ಬಂತು. ಆವಾಗ ಆ ವಾಚ್ಮ್ಯಾನ್ ಆ ರೂಮಿನ ಬಗ್ಗೆ ಹೇಳ್ತಾ ಆ ರೂಮ 4 ವರ್ಷದ ಹಿಂದೆ ಅಲ್ಲೊಬ್ಬ ನೇಣು ಹಾಕ್ಕೊಂಡು ಸತ್ತೋಗಿದ್ದ. ಆದರೆ ಅವನ ಆತ್ಮ ಇನ್ನೂ ಕೂಡ ಅಲ್ಲಿ ಯಾರಾದರೂ ಉಳ್ಕೊಂಡ್ರೆ, ಅಲ್ಲಿ ಮಲ್ಕೊಂಡ್ರೆ ಅವರಿಗೆ ಕಾಡುತ್ತೆ ಅಂತ ಹುಡುಗರೆಲ್ಲ ಹೇಳ್ತಾ ಇರ್ತಿದ್ರು. ಅದಕ್ಕೋಸ್ಕರ ಯಾಕೆ ಉಸಾಪುರಿ ಅಂತ ವಾರ್ಡನ್ನು ಅದನ್ನ ಸ್ಟೋರ್ ರೂಮ್ ಅಂತ ಬೀಗ ಹಾಕಿ ಇಟ್ಟಿದ್ದಾರೆ. ಅಲ್ಲೇನು ಸ್ಟೋರ್ ಇಲ್ಲ, ಯಾವ ಸ್ಟೋರ್ ರೂಮು ಅಲ್ಲ ಅಂತ ಹೇಳಿದರು. ಇವರಿಗೆ ಅದನ್ನು ಕೇಳಿದ ಮೇಲೆ ಏನೋ ಒಂಥರ ಅನುಮಾನ ಶುರುವಾಯಿತು. ಅದರಲ್ಲಿ ಏನಿರ್ಬೋದು, ಆತ್ಮ ಅಂದರೆ ಯಾಕೆ, ಆ ಥರ ಎಲ್ಲ ಯಾಕೆ ಆಡುತ್ತೆ ಅಂತ ಒಬ್ಬರಲ್ಲೂ ಒಂದು ರೀತಿಯ ಪ್ರಶ್ನೆಗಳು ಹುಟ್ಟೋದಕ್ಕೆ ಶುರುವಾದವು. ಆ ದಿನ ರಾತ್ರಿವರೆಗೂ ಬರೀ ಅದೇ ಗುಂಗಲ್ಲೇ ಕಾಲ ಕಳೆದ್ರು. ಊಟ ಎಲ್ಲ ಆದಮೇಲೆ ಅವರವರೇ ಒಂದು ಚಾಲೆಂಜನ್ನು ಮಾಡಿಕೊಂಡ್ರು. 4 ಜನ ಇದ್ದಂಥ ಸ್ನೇಹಿತರು ಟೇಬಲ್ ಮೇಲೆ 500 ರೂಪಾಯಿಯನ್ನು ಜೋಡಿಸಿದ್ರು. 2000 ಆಯಿತು. ಅವ್ರ ಚಾಲೆಂಜ್ ಏನಿತ್ತು ಅಂತಂದರೆ, ಆ 4 ಜನದಲ್ಲಿ ಯಾರಾದರೂ ಅರ್ಧ ಗಂಟೆ ಆ ಕೋಣೆಯಲ್ಲಿ ಉಳ್ಕೋಬೇಕು ಅಂತ ಒಂದು ಚಾಲೆಂಜನ್ನು ಹಾಕ್ಕೊಂಡ್ರು. ಅದರಲ್ಲೇ ರಾಹುಲ್ ಅಂತ ಒಬ್ಬ ವಿದ್ಯಾರ್ಥಿ ಇದ್ದ. ಅವನು ತುಂಬ ಧೈರ್ಯಶಾಲಿ, ಸ್ವಲ್ಪ ತುಂಟನೂ ಆಗಿದ್ದ. ಅವನೇ ಒಪ್ಕೊಂಡು ಆಯಿತು ನಾನೇ ಇರ್ತೀನಿ ಅಲ್ಲಿ ಅಂತ. ಇದೆಲ್ಲ ಆದಮೇಲೆ ಹೇಗೋ ಹರಸಾಹಸವನ್ನು ಮಾಡಿ ಆ ರೂಮಿನ ಬೀಗವನ್ನು ಕೂಡ ತೆಗೆದ್ರು. ಆಮೇಲೆ ಅಲ್ಲಿರೋದಕ್ಕೆ ರಾಹುಲ್ ಹೋದ. ಭದ್ರವಾಗಿ ಬಾಗಿಲು ಕೂಡ ಹಾಕ್ಕೊಂಡ. ಅವನ ಒಳಗಿಂದ ಆರಾಮಾಗಿ ಎಲ್ಲ ಮಾತಾಡ್ತಾನೆ ಇದ್ದ. ಇವ್ರು ಕೇಳಿದರು, ಅಲ್ಲಿ ಏನಿದೆ, ಯಾಕೋ ರಾಹುಲ್ ಅಂತ, ಏನೇನಿದೆ ಅಂತ ಕೇಳಿದರು. ರಾಹುಲ್ ಹೇಳಿದ, ಇಲ್ಲೇನು ಇಲ್ಲ ಕಣ್ರು, ಯಾವ ಆತ್ಮನೂ ಇಲ್ಲ, ಯಾವ ಪ್ರೇತನೂ ಇಲ್ಲ, ಸುಳ್ಳು ಹೇಳ್ತಾರೆ ಅಂತ ಲೈಟ್ ಹಾಕ್ಕೊಂಡ, ಫ್ಯಾನ್ ಹಾಕ್ಕೊಂಡ. ಯಾಕೋ ರಾಹುಲ್ ಫ್ಯಾನ್ ಹಾಕ್ಕೊಂಡೆ ಅಂತ ಕೇಳಿದರೆ, ಹೌದು ಕಣ್ರು, ಇಲ್ಲಿ ತುಂಬ ಸೆಕೆ ಇದೆ, ಯಾಕಂದರೆ ಹಿಂದ್ಗಡೆ ಇರೋ ಕಿಟಕಿನೂ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಫ್ಯಾನ್ ಹಾಕ್ಕೊಂಡೆ ಅಂತ ಹೇಳಿದ. ಇದೇ ರೀತಿ ಸಂಭಾಷಣೆ ನಡೀತಾನೆ ಇತ್ತು. 20 ನಿಮಿಷ ಆದಮೇಲೆ ಇವರಲ್ಲೇ ಒಂಥರ ತತ್ಪರ ಮನೋಭಾವ ಶುರು ಆಯಿತು. ಅಯ್ಯೋ, ನಾನೇ ಹೋಗಿದ್ರೆ, ನಾನೇ ಅಲ್ಲಿದ್ದಿದ್ರೆ ನನಗೆ 2000 ಸಿಕ್ತಿತ್ತಲ್ಲ ಅಂತ. ಆಗೋ ಹೀಗೋ ಆದಮೇಲೆ 10 ನಿಮಿಷ ಕೂಡ ಆಗಿ ಟೋಟಲಾಗಿ ಅರ್ಧ ಗಂಟೆ ಅವ್ರು ಹೇಳಿದ ಚಾಲೆಂಜ್ ಪ್ರಕಾರ ಅರ್ಧ ಗಂಟೆ ಮುಗೀತು. ಆಮೇಲೆ ಬಾಗಿಲು ತೆಗೆದು ನೋಡಿದರೆ ರಾಹುಲ್ ಬಾಗಿಲು ಹತ್ರನೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅವನಿಗೆ ಸ್ವಲ್ಪ ನೀರು ಹಾಕಿ ಎಬ್ಬಿಸಿ ಕೇಳಿದಾಗ, ಅಯ್ಯೋ ನನಗೆ ಅಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಹೋದ ತಕ್ಷಣವೇ ಕಳವಳ ಆಯಿತು, ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ ಅಂತ ಹೇಳಿದೆ. ಹಾಗಾದರೆ ನೀನು ನನ್ನ ಜೊತೆ ಇಷ್ಟೊತ್ತವರೆಗೂ ಮಾತಾಡಲಿಲ್ವಾ ಅಂತ ಕೇಳಿದರು. ಇಲ್ಲ, ನಾನೇನು ನಿಮ್ಮ ಜೊತೆ ಮಾತಾಡೋನೇ ಇಲ್ಲ ಅಂತ ಹೇಳಿದ ರಾಹುಲ್. ಹಾಗಾದರೆ ಅಷ್ಟೊತ್ತು ಆ ಹುಡುಗರ ಜೊತೆ ಮಾತಾಡಿದ್ದು ಯಾರು? ಆ ಕೋಣೆಯಲ್ಲಿ ರಾಹುಲ್ ಮಾತಾಡಿಲ್ಲ ಅಂದರೂ ಕೂಡ ಅಲ್ಲಿ ಯಾರೋ ಮಾತಾಡಿರೋ ಥರ ಇವರಿಗೆ ಯಾಕೆ ಕೇಳಿಸ್ತು? ಆ ರೀತಿ ಅನುಭವ ಯಾಕೆ ಆಯಿತು? ಎಂಥವರೇ ಆದರೂ ಕೂಡ ಇಂತಹ ಅನುಭವಗಳು ಒಂದಲ್ಲ ಒಂದು ಸರಿ ಆಗೇ ಇರುತ್ತೆ. ಈ ರೀತಿ ಅನುಭವ ಆಗೋದಕ್ಕೆ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಇರ್ತವೆ. ಆ ವೈಜ್ಞಾನಿಕ ಕಾರಣಗಳು ಏನು, ಯಾಕೆ ಈ ರೀತಿ ನಮ್ಮ ಜೀವನದಲ್ಲೂ ಕೂಡ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.